ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ, ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರಿಗೆ. ಓಕೆ, ಬನ್ನ ಮಾತಾಡೋಣ. ನಮಸ್ಕಾರ. ಇವತ್ತು ಇಡೀ ನಾಡಿನಾದ್ಯಂತ ವಿಶ್ವಗುರು ಬಸವಣ್ಣನವರ, ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಈ ನಾಡಿನ, ಈ ಜಿಲ್ಲೆಯ ಎಲ್ಲ ಜನತೆಗೆ ಬಸವೇಶ್ವರರ ಜಯಂತಿಯ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತೇನಾಗಿದೆ, ಒಂದು 12ನೇ ಶತಮಾನದಲ್ಲಿ ಬಸವಣ್ಣರೇನು ಈ ನಾಡಿಗೆ ಬಂದರು. ಅದಕ್ಕಿಂತ ಮುಂಚಿತವಾಗಿ ಈ ದೇಶ, ಈ ನಾಡಿನಲ್ಲಿ ಧರ್ಮದ ಹೆಸರುಗಳಲ್ಲಿ, ದೇವರ ಹೆಸರುಗಳಲ್ಲಿ ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಅವ್ರು ಬಂದ ನಂತರ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಮಂತ್ರವನ್ನು ಕೊಟ್ಟರು. ಈ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಪದದಿಂದ ಒಂದು ಸಮೂಹವನ್ನೇ ರಚನೆ ಮಾಡ್ತಾರೆ. ಈ ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಶಬ್ದದಿಂದ, ಒಂದು ಪದದಿಂದ ಸಮೂಹ ರಚನೆ ಮಾಡಿ, ಅನುಭವ ಮಂಟಪವನ್ನು ರಚನೆ ಮಾಡಿ, ಎಲ್ಲ ಜಾತಿಯ ಜನರು ಆ ಅನುಭವ ಮಂಟಪದಲ್ಲಿ ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ನಮ್ಮ ಜಗಜ್ಯೋತಿ ಬಸವೇಶ್ವರವರು. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸಿದ್ದರಾಮಯ್ಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಬಿರುದನ್ನು ಕೊಟ್ಟಿದ್ವಿ. ಸಾಂಸ್ಕೃತಿಕ ನಾಯಕ ಅಂತೇಳಿ ಯಾಕೆ ಹೇಳ್ತೀವಿ ಅಂತಂದ್ರೆ, ಅವರು ಈ ದೇಶದ, ಈ ನಾಡಿನ ಎಲ್ಲ ಜನರಲ್ಲಿ ಹಾಸುಹೊಕ್ಕಾಗಿ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಒಂದು ಬಿರುದನ್ನು ನಾವು ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರದಿಂದ. ಇವತ್ತು ಬಸವಣ್ಣರ ಹಾದಿಯಲ್ಲಿ, ಬಸವಣ್ಣರೇನು ಹಾಕಿಕೊಟ್ಟಿರ್ತಕ್ಕಂಥ ಮಂತ್ರ ಇದೆ, ಕಾಯಕವೇ ಕೈಲಾಸ ಅಂತಕ್ಕಂಥ ಮಂತ್ರದ ಅಡಿಯಲ್ಲಿ ಅವ್ರೇನು ಹೇಳಿದ್ದಾರೆ, ಅದರ ಅಡಿಯಲ್ಲಿ ನಾವೆಲ್ಲರೂ ಸಾಗೋಣ. ಬಸವಣ್ಣರ ಏನು ಜಾತಿ ಹೋರಾಟದಿಂದ ಹಿಡಿದು, ಜಾತಿ ವಿನಾಶದ ಹೋರಾಟದಿಂದ ಹಿಡಿದು, ಅನುಭವ ಮಂಟಪದಲ್ಲಿ ಅವರು ಏನು ಅನಿಸಿಕೆಗಳನ್ನು ಹಂಚ್ಕೊಳ್ತಿದ್ರು, ಇದೆಲ್ಲದೂ ನಾವೆಲ್ಲ ಸಮಗ್ರವಾಗಿ ಯೋಚನೆ ಮಾಡಿ ನಾವೆಲ್ಲ ಹಾದಿಯಲ್ಲಿ ನಡೆಯೋಣ ಅಂತಕ್ಕಂಥ ವಿಷಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಕುಡಿಯಕ್ಕೆ ನೀರು ಬೇಕಣ್ಣ.